1977ರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಶ್ರೀಮತಿ ಇಂದಿರಾ ಗಾಂಧಿಯವರು, ಸಂಜಯ್ ಗಾಂಧಿಯವರು ಇಬ್ಬರೂ ಅವ್ರವ್ರ ಕಾನ್ಸ್ಟಿಟ್ಯೂನ್ಸಿಲಿ ಸೋತೋಗ್ತಾರೆ. ಸರ್ಕಾರನೂ ಹೊರಟೋಗುತ್ತೆ, ಜನತಾ ಪಾರ್ಟಿ ಪವರ್ಗೆ ಬರುತ್ತೆ. ಇಂದಿರಾ ಗಾಂಧಿಯವರು ಆಟೋಬಯೋಗ್ರಫಿ ಬರಿತೀನಿ ಅಂತೇಳಿ ಕರ್ನಾಟಕಕ್ಕೆ ಬರ್ತಾರೆ. ಯಾಕಂದರೆ ಕರ್ನಾಟಕದಲ್ಲಿ ನಮ್ಮದು ರೂಲಿಂಗ್ ಗೌರ್ಮೆಂಟ್ ಇರುತ್ತೆ. ಬಂದಾಗ ಕೂರ್ಗಲ್ಲಿ ಕೂತ್ಕೊಂಡು ಮಡಿಕೇರಿನಲ್ಲಿ ಬರಿತಾ ಇದ್ದಾರೆ ಅಂತ. ಅವರು ಬೆಂಗಳೂರಿಗೆ ಬಂದರೆ ಒಂದು ರೋರಿಚ್ ದೇವಿಕಾ ರಾಣಿ ಅಂತ ಒಬ್ಬರು ಫಿಲಮ್ ಆರ್ಟಿಸ್ಟ್ ಇದ್ದರು, ಅಲ್ಲಿ ಹೋಗೋರು. ಅಲ್ಲಿ ಹೋಗಬೇಕಾದ್ರೆ ನಾವೇ ಹೋಗ್ತಾಯಿದ್ವಿ, ಹಿಂದ್ಗಡೆ ಮುಂದ್ಗಡೆ ಕಾರಲ್ಲಿ ಯಾರಾದರೂ ಇರಬೇಕಲ್ಲ, ನಾವು ಹೋಗ್ತಿದ್ವಿ. ಅಲ್ಲಿ ಒಂದು 2-3 ಅವರ್ಸು ಅವ್ರೇನು ಒಳಗಡೆ ಏನೋ ಮಾತಾಡೋರು, ಏನು ಮಾಡೋರು ಅದು ಮುಗಿಸ್ಕೊಂಬರೋರು. ಅದಾದಮೇಲೆ ಇದಿದೆಲ್ಲ ರಾಜರಾಜೇಶ್ವರಿ ಟೆಂಪಲ್, ತಿರುಚಿ ಸ್ವಾಮಿ ಅಂತಿದ್ದರು ದೊಡ್ಡವರು, ಅವ್ರ ಹತ್ರ ಹೋಗೋರು. ಅಲ್ಲೋದ್ರೆ ಎಷ್ಟು ಗಂಟೆ ಆಗುತ್ತೋ ಹೇಳೋಕ್ಕೆ ಆಗಲ್ಲ, 5-6 ಗಂಟೆ ಟೈಮ್ ಕೂತ್ಕೊಳ್ಳೋರು. ಅವರು ಏನೋ ಸಂಸ್ಕೃತದ್ದು ಅಡ್ವೈಸ್ ಕೇಳೋದು ಅದೆಲ್ಲ ಇತ್ತು ಅಂತ ಕಾಣ್ತದೆ. ಇಂದಿರಾ ಗಾಂಧಿ ವಾಸ್ ಎ ಬ್ರಿಲಿಯಂಟ್ ಲೇಡಿ. ನೀವು ವಿ ಕೆನಾಟ್ ಎಕ್ಸ್ಪ್ಲೈನ್ ಅಬೌಟ್ ಹರ್ ಕೇಪಬಿಲಿಟಿ, ಕೆಪ್ಯಾಸಿಟಿ, ಅದನ್ನೆಲ್ಲನೂ. ಅಲ್ಲಿಂದ ಮುಗಿಸ್ಕೊಂಡ್ಬಂದರೆ ಪೊಲಿಟಿಕಲಿ ಬಂದಾಗ ಕೆಂಗಲ್ ಹನುಮಂತಯ್ಯನವ್ರಿಗೆ ಆಗಲೇ ಮೈಗೆ ಹುಷಾರಿರಲಿಲ್ಲ. ಅವ್ರಿಗೆ ಕೆಂಗಲ್ ಹನುಮಂತಯ್ಯನ ಮನೆಗೆ ಹೋಗೋರು. ಅವಾಗ ನಾವು ಜೊತೆಯಲ್ಲಿ ಇರ್ತಿದ್ವಲ್ಲ, ಹಿಂದೆ ಕಾರಲ್ಲೋ ಇರ್ತಿದ್ವಿ. ಮುಂದೆ ಕಾರಲ್ಲಿದ್ದರೆ ಇನ್ವೈಟ್ ಮಾಡ್ತಿದ್ವಿ, ಹಿಂದೆ ಕಾರಲ್ಲಿದ್ದರೆ ಗಾರ್ಡ್ ಮಾಡ್ತಿದ್ವಿ. ಅವ್ರ ಮನೆಗೆ ಕರ್ಕೊಂಡೋಗಿ ಅವ್ರಿಗೆಲ್ಲ ಮಾತಾಡಿಸ್ಕೊಂಡು ತಿರುಗಿ ವಾಪಸ್ ಬಂದು ಎಸ್.ಎಂ. ಕೃಷ್ಣ ಅವ್ರು ನಮ್ಮ ಪಾರ್ಟಿ ಬಿಟ್ಟು ಹೋಗ್ಬಿಟ್ಟಿದ್ರು 77 ಪಾರ್ಲಿಮೆಂಟ್ ಎಲೆಕ್ಷನ್ ಆದ ತಕ್ಷಣನೇ. ಆವಾಗ 8 ಜನ ಒಕ್ಕಲಿಗರು ಲೀಡರ್ಗಳು ಬಿಟ್ಟು ಹೋಗ್ಬಿಟ್ರು. ದೇವರಾಜ ಅರಸ್ ಮಾಡ್ತಾರೆ, ಸರಿ ಇಲ್ಲ, ದೇವರಾಜ ಅರಸ್ ಲಂಚ ಗಿಂಚ ಎಲ್ಲ ಮಾಡ್ತಾಯಿದ್ದಾರೆ, ಏನೋ ಒಂದು ಬಿಡೋದಕ್ಕೊಂದು ಕಾರಣ. ಇದ್ರ ಮೇಲೆ ಕಾಂಗ್ರೆಸ್ ಪಾರ್ಟಿ ಸೆಂಟ್ರಲ್ ಗೌರ್ಮೆಂಟ್ ಹೊಟ್ಟೋಗಿತ್ತಲ್ಲ, ಇಂದಿರಾ ಗಾಂಧಿ ಗೌರ್ಮೆಂಟ್ ಹೊಟ್ಟೋಗಿತ್ತು. ಅವರು ಬಿಡೋದಕ್ಕೆ ಕಾರಣ ಏನು ಮಾಡಿದ್ರು, ದೇವರಾಜ ಅರಸರು ಸರಿಯಾಗಿ ಅಡ್ಮಿನಿಸ್ಟ್ರೇಷನ್ ನಡೆಸ್ತಾ ಇಲ್ಲ ಅಂತ ಚಿಕ್ಕೇಗೌಡರು, ಚುಮಾಸಿಗೌಡರು, ಎಸ್.ಎಂ. ಕೃಷ್ಣ, ಕೆ.ಎಚ್. ಪಾಟೀಲರು, ಈ ರೀತಿ ಒಟ್ಟು 8 ಜನ ಒಟ್ಟಿಗೆ ಬಿಟ್ಬಿಟ್ರು ಕ್ಯಾಬಿನೆಟ್ ಮಿನಿಸ್ಟ್ರುಗಳು. ಅಂದರೆ ಎಂಬರಾಸಿಂಗ್ ಸಿಚುಯೇಷನ್ ತರಬೇಕು ಸರ್ಕಾರಕ್ಕೆ ಅಂತ. ಸರ್ಕಾರಕ್ಕೆ ದೇವರಾಜ ಅರಸ್ಗೆ ಎಂಬರಾಸಿಂಗ್ ಸಿಚುಯೇಷನ್ ತರಬೇಕು ಅಂತ ಅವರು ಎಲ್ಲೋಗಿದ್ದು, ರೆಡ್ಡಿ ಕಾಂಗ್ರೆಸ್ ಇತ್ತಲ್ಲ, ಬ್ರಹ್ಮಾನಂದ ರೆಡ್ಡಿ ಕಾಂಗ್ರೆಸ್ಸು, ಆ ಕಾಂಗ್ರೆಸ್ಗೆ ಕೆ.ಎಚ್. ಪಾಟೀಲರು ಪ್ರೆಸಿಡೆಂಟು, ಇವರೆಲ್ಲ ಅಲ್ಲಿಗೊಟ್ಟೋದ್ರು ರೆಡ್ಡಿ ಕಾಂಗ್ರೆಸ್ಗೆ. ನಮ್ಮದು ಎಲೆಕ್ಷನ್, ನಮ್ಮದು ಇದಾಯಿತು, ಪಾರ್ಟಿ ಸ್ಪ್ಲಿಟ್ ಆಯ್ತಲ್ಲ. ನಮಗೂ ಬ್ರಹ್ಮಾನಂದ ರೆಡ್ಡಿಗೂ ಡಿಫ್ರೆನ್ಸ್ ಬಂದಾಗ ಬ್ರಹ್ಮಾನಂದ ರೆಡ್ಡಿ ಅವ್ರನ್ನ ಬಿಟ್ಟು ಇಂದಿರಾ ಗಾಂಧಿಯವ್ರು ಬೇರೆ ಪಕ್ಷ ಮಾಡಬೇಕು ಅಂತ ಹೊರಟರು. ಆವಾಗ ಏನಾಯಿತು ಅಂದರೆ, ಅದು ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ. ಡೆಲ್ಲಿ ನಾರ್ತ್ ಇಂಡಿಯನ್ ಪಾಲಿಟಿಷಿಯನ್ಸು ಸೌತ್ ಇಂಡಿಯನ್ ಅವ್ರನ್ನ ಹೆಂಗೆ ನೋಡ್ತಾರೆ ಅಂತ. ಇಂದಿರಾ ಗಾಂಧಿಯವ್ರಿಗೆ ತುಂಬ ಫೇವರೇಟು ದೇವರಾಜ ಅರಸು. ಅವ್ರ ಕಷ್ಟ ಸುಖಕ್ಕೆಲ್ಲ ನಿಂತ್ಕೊಳ್ಳೋವಂಥವ್ರು. ಅವರು ಮಾಡಿ 20 ಪಾಯಿಂಟ್ ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡಿದವರು ದೇವರಾಜ ಅರಸು. ಕರ್ನಾಟಕದಲ್ಲಿ ಉಳುವವನಿಗೆ ಭೂಮಿ, ಯಾರು ಉಳುಮೆ ಮಾಡ್ತಾನೆ ಅವನಿಗೆ ಭೂಮಿ ಕೊಟ್ಟರು. ಅದು ಒಂದು ಹಿಸ್ಟಾರಿಕ್ ಇದದು. ಎಷ್ಟೋ ಜನ ದೊಡ್ಡ ಜಮೀನ್ದಾರಗಳು ಬರ್ಬಾದಾಗ್ಬಿಟ್ರು. ಅಂದರೆ ಅವರು ಯಾವ ಉಳುಮೆ ಮಾಡ್ತಿದ್ರಲ್ಲ ಅವ್ರವ್ರಿಗೆ ಕೊಟ್ಬಿಟ್ರು, 2 ಎಕರೆ 3 ಎಕರೆ ಈ ರೀತಿ. ಅದರಲ್ಲಿ R.M. ದೇಸಾಯರು 1000 ಎಕರೆ ಬಿಟ್ಟು ಕೊಟ್ಟರು. ಸುಬ್ಬಯ್ಯ ಶೆಟ್ಟರು ಮಂಗಳೂರವರು, ಅವರು ಅಷ್ಟೇನೆ ಒಕ್ಕಲಿಗರ ಪೈಕಿ ಒಕ್ಕಲಿಗರ ಥರ ಈಗಲೂ ಇದ್ದಾರೆ. ಅವರು ಇದನ್ನು ಬಿಟ್ಟರು. ಅವರು ರೆವಿನ್ಯೂ ಮಿನಿಸ್ಟ್ರು. ಅವರು ರೆವಿನ್ಯೂ ಮಿನಿಸ್ಟ್ರ್ ಇರುವಾಗ ಅವ್ರ ಕೈಲೇ ಈ ಪ್ರೋಗ್ರಾಮ್ನ ಮಾಡಿಸಿದ್ರು. ದೇವರಾಜ ಅರಸ್ ಎಷ್ಟು ಬುದ್ಧಿವಂತ ಇರಬೇಕು. ಯಾರು ಮಾಲೀಕರುಗಳಾಗಿರ್ತಾರೋ ಅವ್ರನ್ನೇ ಮಂತ್ರಿ ಮಾಡಿ, ಅವ್ರ ಕೈಲೇ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ತರಿಸಿ ಅವ್ರ ಲ್ಯಾಂಡೇ ಹೋಗೋಂಗೆ ಮಾಡಿದ್ರು. ಆದರೂ ಯಾರೂ ಏನೂ ಮಾತಾಡಿಲ್ಲ. ದಟ್ ವಾಸ್ ದ ಸಿಚುಯೇಷನ್. ಅದರಿಂದ ಇಂದಿರಾ ಗಾಂಧಿಗೆ ದೇವರಾಜ ಅರಸರ ಕೆಪಾಸಿಟಿ ಬಗ್ಗೆ ಗೊತ್ತಿತ್ತು. ದೇವರಾಜ ಅರಸರ ಬಗ್ಗೆ ತುಂಬ ಚೆನ್ನಾಗಿತ್ತು. 78 ಫೆಬ್ರವರಿಗೆ ನಮ್ಮದು ಎಲೆಕ್ಷನ್ ಡಿಕ್ಲೇರ್ ಆಯಿತು ಅಸೆಂಬ್ಲಿ. 77ನಲ್ಲಿ ನಮ್ಮದು ಡಿಸೊಲ್ಯೂಷನ್ ಆಗಿತ್ತು ಅಂತ ಹೇಳಿದ್ನಲ್ಲ, ನಾವು ಪಾರ್ಟಿ ಸ್ಪ್ಲಿಟ್ ಮಾಡ್ಕೊಂಡು ಬೆಂಗಳೂರಿಗೆ ಬಂದಿದ್ವಿ. ಬಂದ ತಕ್ಷಣವೇ ಡಿಸೊಲ್ಯೂಷನ್ ಆಗೋಯ್ತು. ಡಿಸೊಲ್ಯೂಷನ್ ಆದಾಗ ಯಾವ್ಯಾವ ಪರಿಸ್ಥಿತಿ ಅಂತ ಹೇಳಿದ್ರೆ ಹೇಳಿರ್ಬೇಕು ನಾನು ಒಂದು ಸಾರಿ, ಯಾವಾಗಲೂ ಹಿಂದೆ ಒಂದು ಸಾರಿ. ಬೋರ್ಡ್ ಇರಲ್ಲ, ಫೋನ್ ಇರಲ್ಲ, ಆಫೀಸರ್ಗಳು ಕೆಲಸ ಮಾಡ್ತಾರಲ್ಲ ಅವ್ರು ಯಾರೂ ಇರಲ್ಲ, ಎಲ್ಲ ತೊಗೊಂಡು ಬಾಚ್ಕೊಂಡು ಹೊರಟೋಗ್ತಾರೆ.
ಬಿಲ್ಡಿಂಗ್ ಮಾತ್ರ ಬಿಲ್ಡಿಂಗು, ನಾವಿರೋ ಒಳಗಡೆ ಇರೋ ಜನನ ಬಿಟ್ಟು ಇನ್ನೆಲ್ಲ ತೊಗೊಂಡೋಗ್ಬಿಡ್ತಾರೆ. ಅದರಲ್ಲೂ ಜನತಾ ಪಾರ್ಟಿ ಗೌರ್ಮೆಂಟ್ ರೂಲಿಂಗ್ ಇತ್ತಲ್ಲ, ಗೋವಿಂದ್ ನಾರಾಯಣ್ ಅಂತ ಪ್ರೆಸಿಡೆಂಟ್, ಇವರು ಗವರ್ನರ್ ಇದ್ದರು. ಹಿ ವಾಸ್ ವೆರಿ ಮಚ್ ಇದು ಆ್ಯಂಟಿ ಕಾಂಗ್ರೆಸ್. ಅವರು ಎಲ್ಲ ಕಂಪ್ಲೀಟ್ ತೊಗೊಂಡು ಹೊರಟೋಗಿದ್ರು. ಇಂದಿರಾ ಗಾಂಧಿಯವರು ಅಪ್ಲಿಕೇಶನ್ ಹಾಕಬೇಕು. ಕಾಂಗ್ರೆಸ್ ಆದಮೇಲೆ ಕಾಂಗ್ರೆಸ್ ಐಗೆ ಒಂದು ಸಿಂಬಲ್ ಬೇಕು. ಸಿಂಬಲ್ ಕೇಳೋ ದಿವಸ ಅವ್ರು ಎಲ್ಲಿದ್ದರು? ಶೃಂಗೇರಿಯಲ್ಲಿದ್ದರು, ಮಠ ಸ್ವಾಮಿ ಜೊತೆಯಲ್ಲಿ. ಸ್ವಾಮಿಯವರು ಹೇಳಿದ್ರು, ಚಿಹ್ನೆಗಳು ಬಂತು. ಒಂದು ಹಾತಿ ಅಂದರೆ ಆನೆ, ಒಂದು ಕೈ, ಇನ್ನೊಂದು ಯಾವುದೋ ಮೂರನೇ ಸಿಂಬಲ್. 3 ಚಾಯ್ಸ್ ಕೊಡ್ತಾರೆ ಎಲೆಕ್ಷನ್ ಕಮಿಷನ್ ಅವರು. ಆವಾಗ ಜನರಲ್ ಸೆಕ್ರೆಟರಿ ಯಾರು ಅಂದರೆ ಬೂಟಾ ಸಿಂಗ್ ಅಂತ, ವಾಲ್ಮೀಕಿ ಪೈಕಿ. ಅವರು ನಮ್ಮ ಪಾರ್ಟಿ ಜನರಲ್ ಸೆಕ್ರೆಟರಿ ಆಲ್ ಇಂಡಿಯಾದಲ್ಲಿ. ಅವರು ಇಂದಿರಾ ಗಾಂಧಿಯವರು ಹೇಳಿದ್ರು, ಅವಾಗೆಲ್ಲ ಫೋನ್ ಲ್ಯಾಂಡ್ಲೈನಿಂದನೇ ಮಾಡಬೇಕಲ್ಲ. ಫೋನ್ ಮಾಡಿ, ಐಸಾ ಹುವಾ ಹೈ ಮೇಡಮ್ ಜಿ, ಹಾತ್ और हाथी और एक ಸಿಂಬಲ್ ದಿಯೇ ಹೇ, ಕಿಸ್ಕೋ ಪಿಕ್ ಕರು ಅಂದರೆ ಯಾವುದು ನಾವು ಸಜೆಸ್ಟ್ ಮಾಡ್ತೀರೋ ಅದನ್ನು ಹೇಳ್ತೀನಿ ಅಂತ. ಇಂದಿರಾ ಗಾಂಧಿಯವರು ಇವ್ರ ಜೊತೆ ಕೂತಿದ್ದಾರೆ, ಸ್ವಾಮಿ ಜಗದ್ಗುರುಗಳ ಜೊತೆ. ಅವ್ರಿಗೆ ಹೇಳಿದ್ರು, ಹಾತಿ ಅಂದಾಗ ಗೊತ್ತಾಗುತ್ತಲ್ರಿ ಸ್ವಾಮಿಗಳಿಗೆ. ಸ್ವಾಮೀಜಿಗಳು ಹೇಳಿದ್ರು, ಇದನ್ನು ತಗೊಳ್ಳಿ ಅಂತ, ಅಂದರೆ ಹಸ್ತ ತಗೊಳ್ಳಿ ಅಂತ ಹೇಳಿದ್ರು. ಇಂದಿರಾ ಗಾಂಧಿಯವರು ಹಾತ್ ಲೇ ಲೀಜಿಯೇಗ ಅಂತ ಹೇಳಿದ್ರು. ಅವ್ರಿಗೆ ಹಾತ್ ಅನ್ನೋದು ಹಾತಿ ಅಂತ ತಿಳ್ಕೊಬಿಟ್ಟಿದ್ರು. ಆಮೇಲೆ ತಿರ್ಗಾದ ವೆರಿಫಿಕೇಷನ್ ಆಯಿತು. ಆಮೇಲೆ ನಮ್ಮ ಕೈ ಗುರುತು ಬಂತು. ಕೈ ಗುರುತು ಬಂದು 14 ದಿವಸಕ್ಕೆ ಎಲೆಕ್ಷನ್ಗೆ ಸಿಂಬಲ್ನ ಪಾಪ್ಯುಲರ್ ಮಾಡೋದಿದೆಯಲ್ಲ, ಮಹಾನ್ ದೊಡ್ಡ ಸಾಹಸ ಅದು. DM ಸಿದ್ದಯ್ಯನವರು ಕೃಷ್ಣರಾವ್ ಪರ್ಕಲ್ಲಿ ಜನರಲ್ ಸೆಕ್ರೆಟರಿಯಾಗಿ ಕೂತಿರ್ತಾರೆ. ಮಾರ್ಗ್ರೆಟ್ ಆಳ್ವಾಜಿಯವರು ಫಾರ್ಮರ್ ಗವರ್ನರು, ಸೀನಿಯರ್ ಮೋಸ್ಟ್ ಲೀಡರ್ ಆಫ್ ಕಾಂಗ್ರೆಸ್ ಪಾರ್ಟಿ, ಅವರು ಜನರಲ್ ಸೆಕ್ರೆಟರಿ. ಎಸ್ ರಮೇಶ್ ಅಂತ ಹೇಳ್ತೀನಲ್ಲ, ಫಾರ್ಮರ್ ಮಿನಿಸ್ಟರ್, ಸ್ಲಮ್ ರಮೇಶ, ಗ್ರೋವರ್ ರಮೇಶ. ಆಮೇಲೆ ಅವನಿಗೆಲ್ಲ ಥರವಾದ ಇದು ಇತ್ತು. ಆಮೇಲೆ ಯಾರನ್ನೇ ಆಗಲಿ ಪ್ಲೀಸ್ ಮಾಡಿಬಿಡೋಣ ಅವನು. DM ಸಿದ್ದಯ್ಯ ಅನ್ನೋ ಜನರಲ್ ಸೆಕ್ರೆಟರಿ ಎಷ್ಟು ಕೋಪಿಸ್ಟ್ರು ಅಂದರೆ, ಅವ್ರ ಕೈಯಲ್ಲಿ ರೂಲ್ ದೊಣ್ಣೆ ಇಟ್ಕೊಂಡಿರೋರು, ಅದರಲ್ಲೇ ಹೊಡೆದು ಬಿಡೋರು, ಅಷ್ಟು ಕೋಪಿಸ್ಟ್ರು ಅವರು. ರಮೇಶ್, ಹೆಂಗೆ ಮಾಡ್ತೀರಿ ನಮ್ಮ ಸಿಂಬಲ್ ಪಾಪ್ಯುಲರೈಸ್ ಮಾಡೋದಕ್ಕೆ? ಸರ್ ಎಲ್ಲ ಅರೇಂಜ್ ಮಾಡಿದ್ದೀನಿ ಸರ್ ನಾನು. ಹೆಂಗೆ ಮಾಡ್ತೀರಾ ಹೇಳಿ? ಏನಿಲ್ಲ ಸರ್, ಪೇಂಟ್ ತಗೋತೀವಿ, ಪೇಂಟಲ್ಲಿ ಕೈ ಅದ್ದಿತೀವಿ, ಎಲ್ಲ ಕಡೆ ಬಡ್ಕೊಂಡು ಹೋಗ್ತೀವಿ ಸರ್ ಅಂತ. ಇದು ಸೀರಿಯಸ್ಸು, ಇದೇನು ತಮಾಷೆ ಅಲ್ಲ. ಅದು ಒಂದು ರೀತಿ ಆಯಿತು ಮಾಡಿ ಅಂತ ಹೇಳಿದ್ರು. ಆಮೇಲೆ ಸ್ಟೆನ್ಸಿಲ್ ಕಟ್ ಮಾಡಿಸಿದ್ರು. ಒಂದು ತಗಡು ಪೇಪರ್ ಮೇಲೆ ಈ ಹಸ್ತದ ಗುರುತನ್ನು ಮಾಡಿಸಿ ಅದನ್ನು ಮೇಲ್ಗೆ ಇಡೋದು, ಅದ್ರ ಮೇಲೆ ಪೇಂಟ್ ಮಾಡಿದ್ರೆ ಅಲ್ಲಿ ಕಟ್ ಮಾಡಿರ್ತಾರೆ ಹಸ್ತದ ಥರ, ಅದು ರಿಫ್ಲೆಕ್ಟ್ ಆಗುತ್ತೆ ಜನಗಳಿಗೆ. ತೆಗೆದಾದ್ಮೇಲೆ ಹಸ್ತದ ಗುರುತು ಅಂತ ಕಾಣಿಸುತ್ತೆ. ವೋಟ್ ಫಾರ್ ಕಾಂಗ್ರೆಸ್, ಹಸ್ತದ ಗುರುತು ಅಂತ. DM ಸಿದ್ದೇವ್ರ ಹತ್ರ ಮಾರ್ಕ್ ಮಾಡೋದಕ್ಕಾಯಿತು. ಇನ್ನು ನಮ್ಮ ಲೀಡರು ಆರ್ ಗುಂಡೂರಾವ್ ಅವ್ರಿಗೆ ಮನೆ ಇಲ್ಲ. ಅದು ಎಲ್ಲ ಪೇಪರ್ಲು ಹೆಡ್ಲೈನ್ಸ್. 2ನೇ ಟರ್ಮ್ MLA, ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದವರು, ಸ್ಟೇಟ್ ಮಿನಿಸ್ಟರ್ ಆಗಿದ್ದವರು, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದವರು, ಆಮೇಲಿಂದ ಪಾರ್ಟಿ ಸೆಕ್ರೆಟರಿ ಆಗಿದ್ದವರು, ಅವ್ರಿಗೆ ಮನೆ ಉಳ್ಕೊಳ್ಳೋದಕ್ಕೆ ಮನೆ ಇಲ್ಲ ಅಂತ. ಆವಾಗ ಸುಮಾರು ದಿವಸ ಪೇಪರಲ್ಲದು ಗುಂಡೂರಾವ್ ಅವರಿಗೆ ಮನೆ ಇಲ್ವಂತೆ ಅಂತ. ಗುಂಡೂರಾವ್ ಅವರು ಅಜಂತಾ ಹೋಟ್ಲಿಗೆ ಹೋಗಿ MG ರೋಡಲ್ಲಿ ಅಜಂತಾ ಹೋಟ್ಲಲ್ಲಿ ಇಳ್ಕೊಂಡ್ರು. ನಾವು ಸೋಮವಾರಪೇಟೆಗೆ ಹೋಗ್ಬೇಕಲ್ಲ ನಮ್ಮ ಲೀಡ್ರನ್ನ ಗೆಲ್ಸೋಕ್ಕೆ. ಅದಕ್ಕೆ ನಾವು ಅಜಂತಾಗೆ ಹೋಗೋದು. ಗುಂಡೂರಾವ್ ಯಾವಾಗಲೂ ಸಿಕ್ಕಲ್ಲ ನಮಗೆ. ಮೇಡಮ್ಗೆ ಹೇಳೋದು, ಮೇಡಮ್ ಸಾಹೇಬರು ಬಂದರೆ ಹೇಳಿ ನಾವು ಬಂದು ಹೋದ್ವಿ ಅಂತ, ನಾವು ಯಾವಾಗ ಸೋಮವಾರಪೇಟೆಗೆ ಬರಬೇಕು ಅಂತ ಸ್ವಲ್ಪ ತಿಳ್ಕೊಳ್ಳಿ ಮೇಡಮ್ ಅಂತ ಹೇಳೋದು, ವಾಪಸ್ ಬರೋದು. ಈ ಥರ ಸುಮಾರು ದಿವಸ ಆದಮೇಲೆ ಒಂದು ದಿವಸ ಗುಂಡೂರಾವ್ ಹೇಳಿದ್ರು, ನೀವೆಲ್ಲ ಬಂದುಬಿಡಿ ಅಂತ. ನಾವಿಲ್ಲಿಂದ ಹೊರಟ್ವಿ. ಅದರಲ್ಲಿ ನಾನು ಹೇಳಿದ್ನಲ್ಲ ಶ್ರೀಧರ್ ಅಂತ, ಸೆಕೆಂಡ್ ಕ್ಯಾಪ್ಟನ್ನೇ. ಅವನು ಜೂಡೋ ಫೈಟರ್, ಅವನು ಮರ್ಕ್ಯುರಿ ಟೈಪ್ ಮ್ಯಾನು, ಜೀರ್ಜಿಂಬೆ ಇದ್ದಂಗೆ ಕೆಲಸ ಮಾಡೋನು ಅವನು. ತುಂಬ ಬುದ್ಧಿವಂತ. ಈಗ ಅಡ್ವೊಕೇಟ್ ಆಗಿದ್ದಾನೆ, ಬೆಂಗಳೂರಲ್ಲೇ ಪ್ರಾಕ್ಟೀಸ್ ಮಾಡ್ತಾಯಿದ್ದಾನೆ. ಶ್ರೀಧರ್ ಅಂತ ಆತ. ನಾನು ಸೋಮವಾರಪೇಟೆ ಸೆಟ್ಲ್.
ಸೋಮವಾರಪೇಟೆ ಅಂದರೆ ಕುಶಾಲನಗರದಲ್ಲಿ, ಕುಶಾಲನಗರ ಐವಿನಲ್ಲಿ ನಾವು ಸೆಟ್ಲ್ ಆಗಿಬಿಟ್ಟಿದ್ವಿ. ಈ ಜನ ಬರಬೇಕಲ್ಲ, ಫೋರ್ಸ್ ತೋರಿಸ್ಬೇಕಲ್ಲ ನಾವು. ಅದಕ್ಕೆ ಇಲ್ಲಿ ಹರಿಪ್ರಸಾದ್ ಅವರು ಆ ಕಾಲೇಜಿಂದ 5 ಜನ, ಈ ಕಾಲೇಜಿಂದ 5 ಜನ, ಅಲ್ಲಿಂದ 10 ಜನ, ಅಲ್ಲಿಂದ 15 ಜನ, ಈ ರೀತಿ ಕಲೆಕ್ಟ್ ಮಾಡಿ ಅಲ್ಲಿ ಕಳಿಸೋರು, ಎಕ್ಸ್ಪೋರ್ಟ್ ಮಾಡೋರು. ಆಗಿನ ಕಾಲದ ಹುಡುಗರಿಗೆ ಮನೇಲಿ 1 ದಿವಸ ಅಥವಾ 2 ದಿವಸ ಪರ್ಮಿಷನ್ ಕೊಡ್ತಾರೆ. 3-4 ದಿವಸ ಪರ್ಮಿಷನ್ ತೊಗೊಳ್ಳೋ ಸ್ವಲ್ಪ ಮೆಚ್ಯೂರ್ ಆಗಿರಬೇಕು. ಅವ್ರನ್ನ ಯಾರು ವಾಪಸ್ ಹೋಗ್ತಾರೆ, ಯಾರು ಬರ್ತಾರೆ, ಬರೋರನ್ನ ಕರ್ಕೊಳ್ಳೋದು, ಹೋಗೋರನ್ನ ಕಳಿಸೋದು. ಆ ಕೆಲಸ ನಾವು ಮಾಡಿಕೊಂಡು ಅದ್ರ ಜೊತೆಗೆ ಗುಂಡೂರಾವ್ ಜೊತೆಗೆ ಎಲೆಕ್ಷನ್ನು ಮಾಡ್ತಿದ್ವಿ. ಒಂದು ದಿವಸ ಹುಣಸೂರಿಗೆ ಹೊರಡೋಣ, ನಾಳೆ ಎಲ್ಲ ರೆಡಿ ಇದ್ಬಿಡಿ ಅಂತ ಹೇಳಿದ್ರು. ಗುಂಡೂರಾವ್ ಮಾತು ತುಂಬ ಕಡಿಮೆ ಮಾಡೋರು. ಹೇಳಿದ್ನಲ್ಲ, ಗುಂಡೂರಾವ್ ಒಂದು ದಿವಸ ನಾವು ಮುಂದೆ ಬಂದ ತಕ್ಷಣ ಏನು ಮೂರ್ತಿ ಅಂದರೆ ನಮ್ಗೆ ಅವತ್ತು ಸ್ವರ್ಗ, ನಾವು ಬೆಳೆದೇ ಹೋಗ್ಬಿಟ್ಟಿದ್ದೀವಿ, ನಾವು ನೆಕ್ಸ್ಟ್ ವಿಧಾನಸೌಧದ ಇದ್ರ ಮೇಲೆ ಅಶೋಕ ಪಿಲ್ಲರ್ ಮೇಲೆ ಕೂತ್ಕೊಳ್ಳೋ ಅಷ್ಟು ಸಂತೋಷ ಆಗೋದು ನಮಗೆ. ಅಂದರೆ ಆ ಲೀಡರ್ದು ವರ್ಕರ್ಸ್ ಸಂಬಂಧ ಹಾಗಿತ್ತು. ಹುಣಸೂರು ಹೊರಟ್ವಿ. ಏನಕ್ಕೆ ಹುಣಸೂರು ಹೊರಟಿದ್ದು ಅಂದರೆ ದೇವರಾಜ ಅರಸರು ಹುಣಸೂರು ಕಾನ್ಸ್ಟಿಟ್ಯುನ್ಸಿ ಎಲೆಕ್ಷನ್ ಕ್ಯಾಂಪೇನಿಗೆ ದುಡ್ಡು ತರಕ್ಕೆ ಅಂತ ಗುಂಡ್ರಾವ್ಗೂ ಅವ್ರಿಗೂ ಮಾತುಕತೆ ಆಗಿತ್ತು. ನೀನು ಎಲೆಕ್ಷನ್ ಎಲ್ಲ ನಾನು ನೋಡ್ಕೋತೀನಿ ಅಂತ ದುಡ್ಡು ತರಕ್ಕೆ ಅಂತ ಹೋದ್ವಿ. ಗುಂಡ್ರಾವ್ ಹೊರಟಿದ್ದು, ನಾವು ಹಿಂದೆ ಇದ್ವಿ ಅಷ್ಟೇ, ನಾವೇನು ದುಡ್ಡು ತರಕ್ಕೆ ಹೋಗ್ತೀವ, ಹಿಂದೆ ಹೋದ್ವಿ. ದೇವರಾಜ ಅರಸರ ಮನೆ ತೊಟ್ಟಿ ಮನೆ, ಕೊಳಗ ಬಿನ್ನೆ, ಅದು ದೊಡ್ಡ ದೊಡ್ಡ ಹಂಡೆ ಗಿಂಡೆ ಎಲ್ಲ ಹಳ್ಳಿಗಳ ವಾತಾವರಣದಲ್ಲಿ ಹೆಂಗಿರುತ್ತೋ ಹಾಗೆ ಮನೆ. ಜಗಲಿ ಇರುತ್ತಲ್ಲಿ, ಜಗಲಿ ಮೇಲೆ ಕೂತಿದ್ರು. ಜನ ಎಲ್ಲ ಬರೋರು, ಮಾತಾಡಿಸ್ಕೊಡೋರು, ಹೋಗೋರು. ನಾವು ಎಂಟ್ರ್ ಆಗಬೇಕು. ಆವಾಗ ವೀರಪ್ಪ ಮೊಯ್ಲಿಯವರು ನಮ್ಮ ಮುಂದೆ ಬಂದರು. ನಾವು ಒಳಗಡೆ ಎಂಟ್ರ್ ಆದ್ವಿ. ದೇವರಾಜ ಅರಸರು ಹೇಳಿದ್ರು, ನೋಡಿ ಬ್ಯಾಕ್ವರ್ಡ್ ಕ್ಲಾಸ್ ಅವನು ಹುಡುಗ ಅಂಥೇಳಿ ಮಂತ್ರಿ ಮಾಡಿದೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂಡರ್ ದ ಎಸ್ ಎಂ ಕೃಷ್ಣ ವಾಸ್ ದ ಇಂಡಸ್ಟ್ರೀಸ್ ಮಿನಿಸ್ಟರ್. ಅವ್ರ ಕೈಗಳಿಗೆ ಈತನಿಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಿನಿಸ್ಟರ್ ಮಾಡಿದೆ. ಅಲ್ಲಿ ಬಡತನದಿಂದ ಬಂದಿರೋನು, ಮೈನ್ಯೂಟ್ ಕಮ್ಯುನಿಟಿಯಿಂದ ಬಂದಿದ್ದವನು ಅಂತ ನಾನು ಸಹಾಯ ಮಾಡಿದ್ರೆ ಅಲ್ಲಿ 60 ಲಕ್ಷ ಹೊಡೆದಿದ್ದಾನೆ. ಈಗ ಎಲೆಕ್ಷನ್ಗೆ ದುಡ್ಡಿಲ್ಲ ಅಂತ ಬಂದಿದ್ದಾನೆ ಅಂತ. ಅಂದರೆ ಅಷ್ಟು ಶಾರ್ಪ್ ಇದ್ರು ಅವರು. ಹಂಗಂತ ನಮ್ಮ ಹತ್ರ ಎಲ್ಲ ಓದೋ ಇರೋರಿಗೆಲ್ಲ ಅದರಲ್ಲೇನು ಗುಟ್ಟು ಗಿಟ್ಟೇನಿಲ್ಲ. ಇಲ್ಲಿ ಎಲ್ಲರಿಗೂ ಹೇಳಿದ್ರು, ನೋಡಿ ಹಿಂಗೆ ಮಾಡ್ತಾರೆ, ನಾವೇನೋ ಬಡತನದಲ್ಲಿ ಬೆಳೆದಿರೋರು, ಮುಂದೆ ದಾರಿ ತೋರಿಸ್ಬೇಕು ಅಂತ ನಾವು ಮಾಡಿರ್ತೀವಿ, ಈ ರೀತಿ ಮಾಡಿದವ್ರಿತ ನೋಡಿ ಗುಂಡ್ರಾವ್ ದುಡ್ಡುಗೋಸ್ಕರ ಬಂದಿದ್ದಾನೆ, ಎಲೆಕ್ಷನ್ಗೆ ದುಡ್ಡಿಲ್ವಂತೆ ಆತನ ಹತ್ರ ಅಂತೇಳಿ. ಆವಾಗ ಎಷ್ಟು ಖರ್ಚು? 35,000 ರೂಪಾಯಿ ಒಂದು MLAಗೆ. ಹಿಂದಿನ ಯಾವುದೋ ಎಪಿಸೋಡಲ್ಲಿ ಹೇಳಿದ್ದೀನಿ ನಾನು. 35,000 ರೂಪಾಯಿ, 500 ಪೋಸ್ಟ್ರು, 20 ದೊಡ್ಡ ಬ್ಯಾನರು, ಒಂದು 20 ಚಿಕ್ಕ ಬ್ಯಾನರು, ಒಂದು ಮೈಕು, ಇದೆಲ್ಲ ಸೇರಿಸಿ ನಾವೇ ಕೊಟ್ಬಿಟ್ಟು ಬರ್ತಿದ್ವಿ. 35,000 ಕ್ಯಾಶು. ಅಂದರೆ ಗುಂಡೂರಾವ್ ಅವರು ಹೋಗಿದ್ದು 35,000 ಅಥವಾ ಇನ್ನೊಂದು 15,000 ಜಾಸ್ತಿ ಇಟ್ಕೊಳ್ಳಿ, 50,000 ತಂದರು ಅಂತಲೇ ಇಟ್ಕೊಳ್ಳಿ. 1978ರಲ್ಲಿ ಒಬ್ಬ MLA ಆಗೋದಕ್ಕೆ ಖರ್ಚೆಷ್ಟು? ಏನೇ ಕಷ್ಟಪಟ್ಟರು 50,000 ರೂಪಾಯಿ ಜಾಸ್ತಿ. ಅದಾದಮೇಲೆ ಒಂದು ಎಲೆಕ್ಷನ್ದು ಹೇಳ್ತೀನಿ, 83ದು. ಅದಕ್ಕೆ ನಾನೇ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಇನ್ಚಾರ್ಜ್ ಇದ್ದೆ, ಅದು ಕೊಪ್ಪಳದಲ್ಲಿ. ಮಲ್ಲಿಕಾರ್ಜುನ್ ದಿವಟರ್ ಅಂತ ವೈಸ್ ಪ್ರೆಸಿಡೆಂಟ್ ಆಗಿದ್ದ ನಮ್ಮ ಯೂತ್ ಕಾಂಗ್ರೆಸ್ಸಲ್ಲಿ, ಸ್ಟೇಟ್ ಯೂತ್ ಕಾಂಗ್ರೆಸ್ಸಲ್ಲಿ. ಆತನ ಟಿಕೆಟ್ಗೋಸ್ಕರ ನಾನು ಹೊಡೆದಾಡಿದ್ದು ಕಳೆದ ಎಪಿಸೋಡಲ್ಲಿ ಹೇಳಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಆತನಿಗೆ ಟಿಕೆಟ್ ಕೊಡ್ಸೋದಕ್ಕೆ ಏನೇನು ಸರ್ಕಸ್ ಮಾಡಿದೆ ಅದೆಲ್ಲ ಮಾಡಿ ಅವ್ನು ಟಿಕೆಟ್ ಕೊಟ್ಟಾದಮೇಲೆ FM ಖಾನ್ ಹೇಳಿದ್ರು, ಟಿಕೆಟ್ ಕೊಡ್ಸಿದ್ದೀರಲ್ರಿ, ಹೋಗಿ ಗೆಲ್ಸ್ಕೊಂಬನ್ನಿ ಅಂತ. ಆಯಿತು ಸರ್, ಗೆಲ್ಸ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಎಲೆಕ್ಷನ್ಗೆ ಹೋದ್ವಿ. ಅಲ್ಲೆಲ್ಲ ಹೆಂಗೆ ಎಲ್ಲರ ಮನೆಗೆ ನಾವು ಹೋಗ್ತೀವಲ್ಲ, ಈಗ ಬರ್ತಾರೆ ಅಂದ ತಕ್ಷಣ ತಮಟೆ ಗಿಮಟೆ ಹೊಡ್ಕೊಂಡೆಲ್ಲ ಜನ ಬರ್ತಾರೆ ಹಳ್ಳಿಗಳಲ್ಲಿ. ಆ ಗೌಡ ಇರ್ತಾನೆ, ಒಂದು ಹಳ್ಳಿಗೆ ಒಬ್ಬ ಗೌಡ ಅಂತಿರ್ತಾರೆ. ಗೌಡ ಅಂದರೆ ಲಿಂಗಾಯತರಾದರೂ ಆಗ್ಬೋದು, ಆ ಕಡೆ ಎಲ್ಲ ಲಿಂಗಾಯತರು, ಈ ಕಡೆ ಒಕ್ಕಲಿಗರು. ಯಜಮಾನ ಅವನ ಮನೆಗೆ ಹೋಗ್ತೀವಿ. ಅವ್ರ ಮನೇಲಿ ಕಂಬಳಿ ಸಿಗ್ತಾರೆ ದೊಡ್ಡದಾಗಿ, ಜಮಖಾನನೋ ಕಂಬಳಿನೋ. ಎಲ್ಲರೂ ಹೋಗಿ ಅಲ್ಲಿ ಕೂತ್ಕೊಳ್ಳೋದು. ಇವರು ಕ್ಯಾಂಡಿಡೇಟ್ ನಿಂತ್ಕೊಂಡು ಹೇಳ್ತಾರೆ, ನನಗೆ ಕಾಂಗ್ರೆಸ್ ಪಕ್ಷದಿಂದ ನನ್ನನ್ನು ಕ್ಯಾಂಡಿಡೇಟ್ ಆಗಿ ಮಾಡಿದ್ದಾರೆ, ನೀವೆಲ್ಲ ಆಶೀರ್ವಾದ ಮಾಡಬೇಕು, ನನ್ನನ್ನು ಗೆಲ್ಸ್ಕೊಂಬರ್ಬೇಕು ಅಂಥೇಳಿ ಅವನ ಭಾಷಣ ಮುಗಿದೈತು. ಅದೇ ಕೆಲವರೆಲ್ಲ ಮಾತಾಡ್ತಾರೆ, ನಮಗಿಂಥ ಕೆಲಸ ಇದೆ, ಅಂಥ ಕೆಲಸ ಇದೆ, ಅದು ಮಾಡಬೇಕು, ಇದಕ್ಕೆ ನೀರಾವರಿ ಕೊಡಬೇಕು, ನಮ್ಮ ಕುಡಿಯೋಕ್ಕೆ ನೀರಿಲ್ಲ, ನಮ್ಮ ಕೆರೆಗೆ ನೀರು ಬರೋಲ್ಲ.
ಅವೆಲ್ಲ ಅವ್ರದ್ದಾಗುತ್ತೆ. ಅದಾದಮೇಲೆ ಆ ಯಜಮಾನ ಎದ್ದೊಳ್ತಾನೆ. ಎದ್ದು ಆಯ್ತಪ್ಪ ಗೆಲ್ಲಿಸ್ಬೇಕು ಅಂತ ಎಲ್ಲ ತೀರ್ಮಾನ ಮಾಡಿದ್ದೀರಾ? ಹ್ಞೂ ಸ್ವಾಮಿ ಅಂತ ಎಲ್ಲರೂ ಕೂಗ್ತಾರೆ. ಪಟ್ಟಿ ಹಾಕಿ ಅಂತಾರೆ. ಪಟ್ಟಿ ಅಂದರೆ ಏನಂದರೆ ಅಲ್ಲೆಲ್ಲ ಉಷ್ಟ್ಲಿ ಕಡಲೆ ಪುರಿ ಬರುತ್ತಲ್ಲ, ಅದರಲ್ಲಿ ಒದ್ದೆ ಮಾಡಿದ್ರೆ ಉಸ್ಲಿ, ಹಾಗೆ ಮಾಡಿದ್ರೆ ಖಾರ ಮಂಡಕ್ಕಿ, ಅದಷ್ಟೇ ಫುಡ್ಡು, ಜೊತೆಗೆ ಟೀ. ಅವನು ಬರೀತಾನೆ 50 ಚೀಲ ಕಡಲೆ ಪುರಿ ಅಂದರೆ ಕಡಲೆ ಇದು ಪುರಿಗೆ. ಅದಕ್ಕೆಲ್ಲ ಎಷ್ಟಾಯಿತು ಟೋಟಲು? 1250 ರೂಪಾಯಿ ಆಯಿತು ಅಂತ. ಅದನ್ನೆಲ್ಲ ಓದ್ತಾರೆ. ನಿಮ್ಗೆ ಯಾವುದು ಪ್ರಾಕ್ಟಿಕಲಾಗಿ ಗೊತ್ತಿಲ್ಲ, ಓದ್ತಾರೆ. ಇವರೆಲ್ಲ ಪಟ್ಟಿ ಮಾಡ್ತಾನಲ್ಲ ಒಬ್ಬ, ಅವನು ದೊಡ್ಡ ಇವನಿರ್ತಾನೆ, ಅವನು ಎಕನಾಮಿಸ್ಟ್. ಅವನು ಯೋಚನೆ ಮಾಡಿ ಎಲ್ಲ ಆಯಿತು, ಇಷ್ಟಾಯಿತು, ಟೀಗೆ ಇಷ್ಟಾಯಿತು, ಪಟ್ಟಿ 1250 ರೂಪಾಯಿ ಆಯಿತು ಸರ್. ಆವಾಗ ಕ್ಯಾಂಡಿಡೇಟ್ ಆಗಿರೋ ಕರ್ತವ್ಯ ಏನು? ಸರಿ ಅಂತ ಸುಮ್ಮನೆ ಮಾಡ್ತಾನೆ. ಅವನ ಯಜಮಾನ ಫುಲ್ ಕೋಪ ಮಾಡ್ಕೊಂಡ್ಬಿಡ್ತಾನೆ. ಏನು ಡ್ಯೂಟಿ ಸಾಹೇಬ್ರೆ, ಏನು ಅಂದ್ಕೊಂಡಿದ್ದೀರಾ ನೀವು? ನಮ್ಗೆ ಅಷ್ಟು ನಮ್ಮ ಕೈಯಲ್ಲಿ ಆಗಲ್ಲ ಅಂದ್ಕೊಂಡಿದ್ದೀರಾ? ಜಗಳ ಹೋಗುತ್ತೆ ರೀ, ದೊಡ್ಡ ಜಗಳ. ನಮ್ಗೆ ಪಟ್ಟಿ ಮಾಡಿದ್ದನ್ನು ನಾವು ಖರ್ಚು ಮಾಡ್ತೀವಿ, ನಿಮ್ಮ ಹತ್ರ ತೊಗೊಳೋದಕ್ಕೆ ನಾವೇನು ಬಡವರ ಅಂತ ಗಲಾಟೆ ಮಾಡಿ ಅವರೇ ಪಟ್ಟಿ ಮಾಡಿ ಅವರೇ ಎಲೆಕ್ಷನ್ ಮಾಡಿ ಅವರೇ ಗೆಲ್ಲಿಸಿ ಕಳಿಸೋವಂಥ ಕಾಲ ನಾನು ನೋಡಿದ್ದೀನಿ. ಈಗ 50,000 ರೂಪಾಯಿನ ಒಂದು ಗಂಟೆಯಲ್ಲಿ ಒಬ್ಬರನ್ನ ಯಾರನ್ನಾದ್ರು ಮೀಟ್ ಮಾಡಿದ್ರೆ ಅವ್ನಿಗೆ 50,000 ಖರ್ಚು ಮೇಲೆ ಜಾಸ್ತಿ ಮಾಡಬೇಕಾಗುತ್ತೆ. 78ಅಲ್ಲಿ 35,000, 83ಅಲ್ಲಿ 50,000 ಪ್ಲಸ್ ಜೀಪ್ಗಳು ತರಿಸ್ತಾ ಇದ್ವಿ ನಾವು ಕಾಂಟ್ರಾಕ್ಟ್ ಮೇಲೆ 400-500 ಜೀಪ್ಗಳನ್ನ ಒಂದೊಂದು ಕ್ಯಾಂಡಿಡೇಟ್ಗೆ 3-4 ಕಳಿಸ್ತಾ ಇದ್ವಿ. ಅದಕ್ಕೆ ಡೀಸೆಲ್ ಹಾಕ್ಕೊಂಡು ಕ್ಯಾಂಪೇನಿಂಗ್ ಮಾಡೋದಕ್ಕೋಸ್ಕರ. ಅದು ಎಲೆಕ್ಷನ್ ಆದ ತಕ್ಷಣ ತಿರುಗಿ ವಾಪಸ್ KPCCಗೆ ಬರೋದು, KPCCಯಿಂದ ತಿರುಗಿ ಮತ್ತೆ ಎಲ್ಲಿಂದ ತಂದಿದ್ವಿ ಅಲ್ಲಿಗೆ ಕಳಿಸ್ಬಿಡ್ತಾ ಇದ್ವಿ. ಕೆಲವು ಸಾರಿ ಕೇರಳದಿಂದ ತರ್ತಾಯಿದ್ವಿ, ಕೆಲವು ಸಾರಿ ಹೊಸ ವೆಹಿಕಲ್ ಬರುತ್ತಲ್ಲ ನಂಬರ್ ಇಲ್ಲದೆ ಇರೋದು, ಅಂಥದ್ದನ್ನು ತಗೊಂಡು ಅದಕ್ಕೆ ಮೇಲೊಂದು ಟೆಂಪ್ರವರಿ ನಂಬರ್ ಹಾಕಿ ಅದನ್ನೇ ಕಳಿಸೋರು. ರಾಜೀವ್ ಗಾಂಧಿ ಬಂದಾದಮೇಲೆ, ಅದು ಇಂದಿರಾ ಗಾಂಧಿ ಕಾಲದಲ್ಲಿ ಜೀಪ್ಗಳು ಬರೋದು, 400-500 ಜೀಪ್ಗಳು ಬರೋದು.